ನಿಮ್ಮ ಈ ಸಮಸ್ಯೆಗೆ ನೀವು ಯಾರೂ ಕಾರಣ ಅಲ್ಲ. ಒಂದು ಹೆಣ್ಣು ಅವಳೇ ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾಳೆ. ಆ ಹೆಣ್ಣು ಯಾರು ಗುರುಜಿ? ಅವಳು ನಮಗೆ ಗೊತ್ತಾ? ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಇದು ಈ ವೇದಾಂತನಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ನನಗ್ ನಿಹಾರಿಕಾ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಗೊತ್ತಿದೆ. ನೀನು ಇಷ್ಟಪಟ್ಟಿದ್ದ ಹೆಣ್ಣು, ನಿನ್ನನ್ನೇ ಇಷ್ಟಪಡ್ತಿದ್ದಂತ ಹೆಣ್ಣು, ಈಗಲೂ ಇಷ್ಟಪಡ್ತಿರುವಂತ ಹೆಣ್ಣು. ಅಷ್ಟೇ ಯಾಕೆ, ಜನ್ಮ ಜನ್ಮಾಂತರಕ್ಕೂ ಇಷ್ಟಪಡ್ತಾನೆ ಇರುವಂತ ಹೆಣ್ಣು. ಗುರುಜಿ, ನೀವ್ ಹೇಳ್ತಿರೋದು ಏನು ಅರ್ಥ ಆಗ್ತಾ ಇಲ್ಲ. ಆ ಹೆಣ್ಣು ಯಾರು? ಅವಳು ಯಾಕೆ ನಮಗ್ ತೊಂದರೆ ಕೊಡ್ತಾ ಇದ್ದಾಳೆ? ಇದಕ್ಕೆ ಉತ್ತರಿಸಬೇಕಾದವನು ವೇದಾಂತ್. ಗುರುಜಿ, ನನಗೆ ಯಾವ ಹೆಣ್ಣು ಗೊತ್ತಿಲ್ಲ. ಗೊತ್ತಿದೆ. ಹಿಂದೆ ನಡೆದಿರೋದನ್ನ ನೀನು ಮರ್ತಿರಬಹುದು, ಆದ್ರೆ ಅವಳು ಮರ್ತಿಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿಹಾರಿಕಳ ರೂಪದಲ್ಲಿ ಅವಳು ಬರ್ತಾನೇ ಇದ್ದಾಳೆ. ಅಂದ್ರೆ ಅವಳೀಗ ಬದುಕಿಲ್ಲ. ಅವಳ ಆತ್ಮ ಇವನ ಸುತ್ತ ಓಡಾಡ್ತಾನೇ ಇದೆ. ಅದರಿಂದ ಇವನಿಗೇನು ತೊಂದರೆ ಇಲ್ಲ. ಆದ್ರೆ ಇವನು ಸುತ್ತ ಇರೋರಿಗೆ ತುಂಬಾ ತೊಂದರೆ ಇದೆ. ಅವಳ ಆತ್ಮ ಇವನಿಗೆ ನೆರಳಾ ಕಾಯ್ತಾ ಇದೆ. ಇವನಿಗೆ ಯಾರಾದರೂ ತೊಂದರೆ ಕೊಟ್ರೆ ಯಾರು ಜೀವ ಸಹಿತ ಉಳಿಯೋದಿಲ್ಲ. ಅವಳು ಯಾರು? ಹೇಗಿದ್ದಾಳು ಗುರುಗಳೇ? ಅವಳು ನನ್ನ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನಿಹಾರಿಕಳ ರೂಪದಲ್ಲಿ ಗೋಚರಿಸ್ತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಅವಳಿಂದ ದೊಡ್ಡ ಅಪಾಯ ಇದೆ ಅಂತ ನನಗನ್ನಿಸ್ತಾ ಇದೆ. ಅವಳು ಯಾರು ಅನ್ನೋದನ್ನ ತಿಳ್ಕೊಂಡು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ. ಇಲ್ಲ ಅಂದ್ರೆ ಅವಳೇ ನಿಮ್ಮ ಪಾಲಿಗೆ ಮುಂದೆ ಕರಾಲಿ ಆಗ್ತಾಳೆ. ಹೌದು, ಕರಾಲಿನೇ. ಕರಾಲಿ ಅಂದ್ರೆ ಭಯಂಕರ ಕೆಟ್ಟ ಹೆಣ್ಣು ಅಂತ ಅರ್ಥ. ಅವಳು ಕರಾಲಿ ಆದ್ರೆ ನೀವೆಲ್ಲ ಬಲಿಯಾಗೋದು ನಿಶ್ಚಿತ. ನಿಮ್ಮ ಈ ಸಮಸ್ಯೆಗೆ ನೀವು ಯಾರೂ ಕಾರಣ ಅಲ್ಲ. ಹಿಂದೆ ನಡೆದಿರೋದನ್ನ ನೀನು ಮರ್ತಿರಬಹುದು, ಆದ್ರೆ ಅವಳು ಮರ್ತಿಲ್ಲ. ನಿನ್ನನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಿಹಾರಿಕಳ ರೂಪದಲ್ಲಿ ಅವಳು ಬರ್ತಾನೇ ಇದ್ದಾಳೆ. ಅವಳು ಕರಾಲಿ ಆದ್ರೆ ನೀವೆಲ್ಲ ಬಲಿಯಾಗೋದು ನಿಶ್ಚಿತ. ವೇದ್, ಅವತ್ತು ನಿಹಾರಿಕಾ ಬಂದಾಗ ನಾನು ಸ್ನಾನಕ್ಕೆ ಹೋಗಿದ್ದೆ. ಮೇನ್ ಡೋರು ಲಾಕ್ ಆಗಿತ್ತು, ಆದರೆ ಅವಳು ಒಳಗೆ ಹೇಗೆ ಬಂದ್ಲು ಅಂತ ಗೊತ್ತಾಗಲಿಲ್ಲ. ಒಳ್ಳೆ ದೆವ್ವ ನೋಡ್ದಾಗ ನಡುತ್ತಾ ಇದೆಯಾ? ದೆವ್ವ ನೋಡೋದೇನು, ಕಣ್ಣು ಮುಂದೆನೆ ಕೂತಿದ್ಯಲ್ಲ. ನಿಹಾ, ವೇದ್ನ ಕರ್ಕೊಂಡು ಬರ್ಲಾ? ಅದೆಲ್ಲ ಬೇಡ. ಅವ್ನು ಯಾವಾಗ ಬರ್ತಾನೋ ಅವಾಗಲೇ ಬರ್ಲಿ. ಸದ್ಯ ಬಂದ. ಬಂದಿಯಾ? ನಿಹಾರಿಕಾ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ನೀವಿಬ್ರು ಮಾತಾಡ್ತೀರಿ, ನಾನು ಆಮೇಲೆ ಬರ್ತೀನಿ. ಉಂಗುರ ಕಾಣಿಸ್ತಾ ಇಲ್ಲ ಅಂದ್ರೆ ಇವಳು. ನಿಹಾ, ಉಂಗ್ರನ ವಾಶ್ ಬೇಸಿನ ಹತ್ರನೇ ಇಟ್ಟು ಬಂದಿದ್ಯಾ? ತಗೋ. ಭಯ ಪಡ್ಬೇಡ ವೇದ್, ನಾನು ನಿನ್ನ ಮದ್ವೆ ಆಗೋ ನಿಹಾರಿಕಾನೆ. ನಾನು ನಿನ್ನ ಅನುಮಾನದಿಂದ ನೋಡ್ತಾ ಇಲ್ಲ ನಿಹಾರಿಕಾ. ನನಗದೆಲ್ಲ ಬೇಡ. ನನಗೀಗ ಬೇಕಾಗಿರೋದು ಸತ್ಯ. ಯಾವ ಸತ್ಯ? ನಿನ್ ಜೀವನದಲ್ಲಿ ಬಂದ್ ಹೋಗಿರೋ ಹೆಣ್ಣು ಯಾರು ಅನ್ನೋ ಸತ್ಯ. ಅವಳು ಯಾಕೆ ನಿನ್ ಹಿಂದೆ ಬಿದ್ದಿದ್ದಾಳೆ ಅನ್ನೋ ಸತ್ಯ. ಪ್ಲೀಸ್ ಹೇಳು ವೇದ್, ಅವಳು ಯಾರು? ನಿಹಾ, ನನಗೆ ಯಾವ ಹೆಣ್ಣು ಗೊತ್ತಿಲ್ಲ. ಈಗಲೂ ಸತ್ಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ ವೇದ್. ನೀನೀಗ ನಿಜ ಹೇಳಿಲ್ಲ ಅಂದ್ರೆ
ನಿಹಾರಿಕಾನ ಕಳ್ಕೋಬೇಕಾಗತ್ತೆ. ಅವಳು ಯಾರು, ನಿಮ್ಮಿಬ್ಬರ ಮಧ್ಯೆ ಏನ್ ನಡೆದಿದೆ ಅಂತ ಹೇಳು. ನೀವು ಅಂದ್ಕೊಂಡಿರೋ ಹಾಗೆ ಅವಳು ಯಾಕೆ ಸುಮ್ಮನಾಗ್ಬಿಟ್ಟೆ ವೇದ್? ಹೇಳು. ಅವಳ ಬಗ್ಗೆ ಹೇಳಕ್ಕೆ ನೀನು ಇಷ್ಟೊಂದು ತಡವರಿಸ್ತಿದ್ಯಾ ಅಂದ್ರೆ ಅವಳನ್ನ ನೀನೇ ಸಾಯಿಸಿರ್ಬೇಕು ಅನಿಸ್ತಿದೆ. ಇಲ್ಲ, ನಾನು ಅವಳನ್ನ ಸಾಯಿಸಿಲ್ಲ. ಹಾಗಾದ್ರೆ ಸತ್ಯ ಏನು ಅಂತ ಹೇಳು. ಇವತ್ತು ನಮ್ಮ ಪ್ರೀತಿಗೆ 1 ವರ್ಷ ತುಂಬಿತು. ಅದಕ್ಕೆ ನನ್ನ ಪ್ರೀತಿನ ಈ ರೀತಿ ಹೇಳ್ಕೊತಾ ಇದ್ದೀನಿ ಅಷ್ಟೆ. ನನ್ನ ಜೀವನದಲ್ಲಿ ನಿನ್ನ ಪ್ರೀತಿನ ಮರೆಯೋಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ವೇದ್, ನೀನ್ ಮಾಡಿರೋ ಉಪಕಾರದ ಮುಂದೆ ಇದೇನೂ ಅಲ್ಲ. ನನ್ನಂತ ಅನಾಥೆಗೆ ಬಾಳ್ ಕೊಟ್ಟೋನ್ ನೀನು. ಇದಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ನಾನಿರುವಾಗ ನೀನು ಹೇಗೆ ಅನಾಥೆ ಆಗ್ತೀಯ? ನಿನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲ ನಾನೇ. ನೀನು ನನ್ನ ಮುದ್ದು ಬೊಂಬೆ. ಹೌದು, ನಾನು ಬೊಂಬೆನೆ. ಆದ್ರೆ ಈ ಬೊಂಬೆಗೆ ಜೀವ ಕೊಟ್ಟಿರೋ ನೀನು. ಎಲ್ಲರಂತೆ ಬದುಕಬೇಕು ಅನ್ನೋ ಆಸೆಗೆ ಬೆಳಕು ಕೊಡ್ತಿರೋ ನೀನು. ಇದಕ್ಕೆ ಬೆಲೆ ಯಾವತ್ತೂ ಕಟ್ಟಕ್ಕಾಗಲ್ಲ. ವೇದ್, ನನ್ನ ಸರ್ವಸ್ವ ನೀನು. ಇವ್ರು ಇಲ್ಲಿಗೆ ಬಂದರೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಹಲೋ ಹಲೋ, ಒಂದು ನಿಮಿಷ. ಹಲೋ 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 ಹಲೋ, ಹೇಳಿ. ಹಲೋ, ಯಾರು ಮಾತಾಡಿ? ಏನೇ ಇಲ್ಲಿದ್ಯಾ? ಓ, ಅದಕ್ಕೆ ಮನೆ ಕಡೆ ಬರಲೇ ಇಲ್ಲ. ನೋಡಿ, ದಯಮಾಡಿ ಇಲ್ಲಿಂದ ಹೊರಟೋಗಿ. ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಓ, ಗೊತ್ತಾಯ್ತು ಬಿಡು. ಒಳ್ಳೆ ಪಾರ್ಟಿನೇ ಎತ್ತಕೊಂಡು ಬಂದಿರೋಂಗಿದೆ. ನಮ್ಗೆ ಗೊತ್ತಾಗ್ಬಾರ್ದು ಅಂತ ಕಳಿಸ್ತಾ ಇದ್ಯಾ ನಮ್ಮನ್ನ? ಇಲ್ಲ, ನಾನು ಆ ಥರ ಹುಡುಗಿ ಅಲ್ಲ. ನಾನು ಪ್ರೀತಿಸೋನ್ ಜೊತೆ ಇಲ್ಲಿಗೆ ಬಂದಿದ್ದೀನಿ. ನಮ್ಮಂತವ್ರಿಗೆ ಯಾಕೆ ಪ್ರೀತಿ ಪ್ರೇಮ ಎಲ್ಲ? ಅಂಥ ಬದುಕು ಬೇಡ ಅಂತ ತಾನೇ ಅದನ್ನೆಲ್ಲ ಬಿಟ್ಟು ಬಂದಿರೋದು. ನನಗೆ ನನ್ನದೇ ಆದ ಬದುಕಬೇಕು. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಪ್ರೀತಿಗೆ ಮುಳ್ಳಾಗಬೇಡಿ. ಬೇರೆ ಹೆಣ್ಮಕ್ಳ ಥರ ನನಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ನೀನು ಚೆನ್ನಾಗಿರೋದಾದ್ರೆ ನಾವು ಬೇಡ ಅಂತ ಹೇಳ್ತೀವಾ? ನಮ್ಮ ಜೀವನ ಅಂತೂ ಇಷ್ಟೇ, ಯಾರು ಬದಲಾಯಿಸೋಕ್ಕಾಗಲ್ಲ. ನೀನಾದರೂ ಬದಲಾಗ್ತೀಯಲ್ಲ, ನಮ್ಗಷ್ಟೇ ಸಂತೋಷ. ಚೆನ್ನಾಗಿರಿ. ನೀನೇನು ಅಂತ ನಿಮ್ಮ ಹುಡುಗಂಗೆ ಗೊತ್ತಾ? ಅದು ಗೊತ್ತು. ಗೊತ್ತಿದ್ಮೇಲೆ ಇನ್ನೇನು ಸಮಸ್ಯೆ? ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಅಮ್ಮ, 1 ನಿಮಿಷ.